ಕರ್ಮಭೂಮಿಯಲ್ಲಿ ಕೈ ರಣತಂತ್ರ, ಕರ್ನಾಟಕದಲ್ಲಿ ಮೂಲ ಸಿದ್ಧಾಂತಕ್ಕೆ ಮಣೆ. ಪಕ್ಷನಿಷ್ಠೆ, ಸೈದ್ಧಾಂತಿಕ ಹಿನ್ನೆಲೆ, ಕೇಸರಿಗೆ ವಿಷವಾಯ್ತ ಹರಿಪ್ರಸಾದ. ಆಡಳಿತಕ್ಕೆ ಡಿಕೆ, ಸಂಘಟನೆಗೆ ಬಿಕೆ. 2028 ಗೆಲ್ಲುತ್ತಾ ಕಾಂಗ್ರೆಸ್, ಕೇಂದ್ರ ಸೂತ್ರ. ಇದೇ ಹೊತ್ತಿನ TV5 ವಿಶೇಷ. ಹರಿ ಸರ್ವೋತ್ತಮ, ನಾನು ಪ್ರಭು. ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ನೇಮಕರಾಗಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿ ಮೂಲ ಸಿದ್ಧಾಂತಕ್ಕೆ ಮಣೆ ಹಾಕಿದೆ. ಒಂದು ಕಡೆ ಡಿಕೆ, ಮತ್ತೊಂದು ಕಡೆ ಬಿಕೆ. ಇವರಿಬ್ಬರು ಕಾಂಗ್ರೆಸ್ ಮೂಲದವರು. ಇಬ್ಬರು ಕೂಡ ಹೈಕಮಾಂಡ್ಗೆ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದವರು. ಒಂದು ಕಡೆ ಆಡಳಿತಕ್ಕೆ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿದರೆ, ಪಕ್ಷ ಸಂಘಟನೆಗಾಗಿ ಸೈದ್ಧಾಂತಿಕ ಹಿನ್ನೆಲೆಯುಳ್ಳ ಬಿಕೆ ಹರಿಪ್ರಸಾದ್ ಅವರಿಗೆ ಮಣೆ ಹಾಕಿದ್ದು 2028ರ ಮಹಾತಂತ್ರಕ್ಕೆ ಇದು ಬುನಾದಿಯಾಗಿದೆ. ಕರ್ಮಭೂಮಿಯಲ್ಲಿ ಕೈ ರಣತಂತ್ರ, ಕರ್ನಾಟಕದಲ್ಲಿ ಮೂಲ ಸಿದ್ಧಾಂತಕ್ಕೆ ಮಣೆ. ಪಕ್ಷನಿಷ್ಠೆ, ಸೈದ್ಧಾಂತಿಕ ಹಿನ್ನೆಲೆ, ಕೇಸರಿಗೆ ವಿಷವಾಯ್ತ ಹರಿಪ್ರಸಾದ. ಆಡಳಿತಕ್ಕೆ ಡಿಕೆ, ಸಂಘಟನೆಗೆ ಬಿಕೆ. 2028 ಗೆಲ್ಲುತ್ತಾ ಕಾಂಗ್ರೆಸ್, ಕೇಂದ್ರ ಸೂತ್ರ. ಪ್ರಿಯ ವೀಕ್ಷಕರೇ, ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದವರು. ಹರಿಪ್ರಸಾದ್ ಎಂದಿಗೂ ತಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಹೇಳಿ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟವರಲ್ಲ. ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದನ್ನ ಶಿರಸಾವಹಿಸಿ ಪಾಲಿಸುವ ಹರಿಪ್ರಸಾದ್ ಇಂದು ಕೆಪಿಸಿಸಿ ಅಧ್ಯಕ್ಷರಾಗಿರೋದು ಆಶ್ಚರ್ಯಕರ ಸಂಗತಿಯೇನಲ್ಲ ಬಿಡಿ. ನನಗೆ ಪಕ್ಷ ಕಟ್ಟುವ ಜವಾಬ್ದಾರಿ ಇದೆ, ನನಗೆ ಅಧಿಕಾರ ಅನ್ನೋದು ಯಾವತ್ತಿಗೂ ಮುಖ್ಯ ಅಲ್ಲ ಅಂತ ಹೇಳಿ ಮಾಧ್ಯಮ ಹೇಳಿಕೆಯನ್ನ ಈ ಹಿಂದೆಯೇ ಕೊಟ್ಟಿದ್ರು ನೂತನ ಅಧ್ಯಕ್ಷರು. ಏನು ಮಾಹಿತಿ ಇಲ್ಲ, ಅದೆಲ್ಲ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಯಾವುದು ನಿರೀಕ್ಷೆ ಮಾಡಬಾರ್ದು, ಯಾವ್ದು ಬರುತ್ತೆ ಅದ್ರ ತಗೊಂಡು ಮುಂದೆ ಹೋಗ್ತಾ ಇರ್ತಾರೆ. ನಾನು ಎಲ್ಲೂ ಸಹ ಇಂಥದ್ದು ಮಾಡಿ ಅಂತ ಹೇಳೋದೇ ಇಲ್ಲ. ನಾನು 50 ವರ್ಷ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಶಿಸ್ತು, ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಬಂದಿರ್ತಕ್ಕಂಥವ್ರು, ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿರೋರು, ಕಾಂಗ್ರೆಸ್ ಪಕ್ಷ ಏನ್ ಹೇಳುತ್ತೆ ಅದು ಮಾಡ್ಕೊಂಡು ಹೋಗ್ತಾರೆ. ಸಚಿವರಾಗಿ ಬಹಳ ಜನ ಇದ್ದಾರೆ, ಪಕ್ಷದ ಅಧ್ಯಕ್ಷರಾಗಿ ಬಹಳ ಕಮ್ಮಿ ಜನ ಇದ್ದಾರೆ. ಎಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಅಲ್ಲಿ. ಕೇಳಿದ್ರ ಶ್ರೀಯುತ ಬಿಕೆ ಹರಿಪ್ರಸಾದ್ ಹೇಳಿದ ಮಾತನ್ನ. ಇದು ಡಿಕೆಶಿ ಪ್ರಮಾಣ ವಚನ ಸಮಾರಂಭಕ್ಕೆ ಬಂದಾಗ ಹರಿಪ್ರಸಾದ್ ಹೇಳಿದ ಮಾತು. ಹೌದು, ಸರಿಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವನ್ನ ತಳಹದಿಯಿಂದ ಕೆಲಸ ಮಾಡಿಕೊಂಡು ಬಂದು ಬಿಕೆ ಹರಿಪ್ರಸಾದ್ ಸಾಕಷ್ಟು ಸವಾಲುಗಳನ್ನ ಎದುರಿಸಿಕೊಂಡು ಬಂದಿದ್ದಾರೆ. ದಿವಂಗತ ಇಂದಿರಾ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿವರೆಗೂ ಪಕ್ಷ ಏನ್ ಹೇಳುತ್ತೋ ಆ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಹಾಕೊಂಡವರು ಹರಿಪ್ರಸಾದ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವು ಕೇವಲ ಒಂದು ಪಕ್ಷದ ಹುದ್ದೆಯಲ್ಲ, ಅದು ರಾಜ್ಯ ರಾಜಕಾರಣದ ಪವರ್ ಸೆಂಟರ್. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಮೊದಲ ಹಕ್ಕುದಾರರಾಗಿ ಕೆಪಿಸಿಸಿ ಅಧ್ಯಕ್ಷರೇ ಮುಂಚೂಣಿಯಲ್ಲಿರ್ತಾರೆ. ಪಕ್ಷದ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರ ನಡುವೆ ಈ ಹುದ್ದೆಯು ಪ್ರಮುಖ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತೆ. ರಾಜ್ಯಾದ್ಯಂತ ಪಕ್ಷವನ್ನ ಸಜೀವವಾಗಿಡುವುದು ಮತ್ತು ಬೂತ್ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ಪದಾಧಿಕಾರಿಗಳನ್ನ ನೇಮಕ ಮಾಡುವ ಸಂಪೂರ್ಣ ಜವಾಬ್ದಾರಿ ಅಧ್ಯಕ್ಷರ ಮೇಲಿರುತ್ತೆ. ಪಕ್ಷದ ಸಿದ್ಧಾಂತಗಳನ್ನ ಜನರಿಗೆ ತಲುಪಿಸಲು ಹಮ್ಮಿಕೊಳ್ಳುವ ರ್ಯಾಲಿಗಳು, ಪಾದಯಾತ್ರೆಗಳು ಮತ್ತು ಪ್ರತಿಭಟನೆಗಳ ನೇತೃತ್ವವನ್ನ ಇವರೇ ವಹಿಸಬೇಕಾಗುತ್ತೆ. ಇಂಥ ಸ್ಥಾನಕ್ಕೆ ಹೈಕಮಾಂಡ್ ಪಕ್ಷನಿಷ್ಠ ಬಿಕೆ ಹರಿಪ್ರಸಾದ್ರನ್ನ ಕೂರಿಸಿರೋದು ಕಾಂಗ್ರೆಸ್ ರಣತಂತ್ರದ ಒಂದು ಭಾಗವಾಗಿದೆ. ಗಾಂಧಿ ಕುಟುಂಬದ ನಂಬಿಕಸ್ಥ ನಾಯಕ ಬಿಕೆ ಹರಿಪ್ರಸಾದ್ ರಾಜಕೀಯವಾಗಿ ಬೆಳೆದು ಬಂದಿದ್ದು ಹೇಗೆ? ಬಿಕೆ ಹರಿಪ್ರಸಾದ್ ಅವರು ಕರ್ನಾಟಕ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿರುವ ಪ್ರಭಾವಿ ನಾಯಕರು. 1970ರ ದಶಕದಲ್ಲಿ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕದ NSUI ಮೂಲಕ ರಾಜಕೀಯ ಜೀವನ ಆರಂಭಿಸಿದ ಅವರು ಯುವ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡರು. ಬೆಂಗಳೂರಿನ ಸ್ಥಳೀಯ ಮಟ್ಟದ ನಾಯಕರಾಗಿ ಬೆಳೆದ ಇವರು ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರ ಅಹಿಂದ ಸಿದ್ಧಾಂತ
ಸಿದ್ಧಾಂತದಿಂದ ಪ್ರಭಾವಿತರಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು. ಸ್ನೇಹಿತರೆ, ಬಿಕೆ ಹರಿಪ್ರಸಾದ್ ರಾಜ್ಯ ರಾಜಕಾರಣಕ್ಕಿಂತ ಹೆಚ್ಚಾಗಿ ನವದೆಹಲಿಯ ಹೈಕಮಾಂಡ್ ವಲಯದಲ್ಲಿ ಬಿಕೆ ಹರಿಪ್ರಸಾದ್ ಅವರ ರಾಜಕೀಯ ಗ್ರಾಫ್ ವೇಗವಾಗಿ ಬೆಳೀತು. ಗಾಂಧಿ ಕುಟುಂಬದ ಅತ್ಯಂತ ನಂಬಿಕಸ್ಥ ನಾಯಕರಾಗಿ ಹೊರಹೊಮ್ಮಿದ ಇವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದರು. ದೇಶದ ವಿವಿಧ ರಾಜ್ಯಗಳ ಕಾಂಗ್ರೆಸ್ ಉಸ್ತುವಾರಿಯಾಗಿ ಕೆಲಸ ಮಾಡಿದ ಇವರು ಪಕ್ಷದ ಆಂತರಿಕ ಬಿಕ್ಕಟ್ಟುಗಳನ್ನು ಶಮನಗೊಳಿಸುವಲ್ಲಿ ಮತ್ತು ಚುನಾವಣಾ ತಂತ್ರಗಾರಿಕೆ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ರಾಜಕೀಯವಾಗಿ ಹರಿಪ್ರಸಾದ್ ಅವರು ಪ್ರತ್ಯಕ್ಷ ಚುನಾವಣೆಗಿಂತಲೂ ಪರೋಕ್ಷ ಚುನಾವಣೆಗಳ ಮೂಲಕವೇ ಹೆಚ್ಚಿನ ಅಧಿಕಾರ ಅನುಭವಿಸಿದವರು. ಒಟ್ಟು 4 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ಹರಿಪ್ರಸಾದ್ ಸಂಸತ್ತಿನಲ್ಲಿ ಕಾಂಗ್ರೆಸ್ ಪಕ್ಷದ ಧ್ವನಿಯಾಗಿ ಗುರುತಿಸಿಕೊಂಡವರು. ಅಷ್ಟೇ ಅಲ್ಲದೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉಪನಾಯಕರಾಗಿಯೂ ಜವಾಬ್ದಾರಿ ನಿಭಾಯಿಸಿದರು. ಆದರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಅನಂತಕುಮಾರ್ ವಿರುದ್ಧ ಸ್ಪರ್ಧಿಸಿದಾಗ ಪ್ರತ್ಯಕ್ಷ ಚುನಾವಣೆಯಲ್ಲಿ ಇವರಿಗೆ ಹಿನ್ನಡೆಯಾಗಿತ್ತು. ನಂತರದ ದಿನಗಳಲ್ಲಿ ರಾಷ್ಟ್ರ ರಾಜಕಾರಣದಿಂದ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳಿದ ಬಿಕೆ ಹರಿಪ್ರಸಾದ್ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಜವಾಬ್ದಾರಿ ಹೊತ್ತು ಸದನದಲ್ಲಿ ಸರ್ಕಾರದ ವಿರುದ್ಧ ಅತ್ಯಂತ ಆಕ್ರಮಣಕಾರಿಯಾಗಿ ಧ್ವನಿ ಎತ್ತಿದ್ರು. ಹಿಂದುಳಿದ ವರ್ಗಗಳ ಹಿತರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿ ಸದಾ ಮಾತನಾಡುವ ನಾಯಕರಲ್ಲಿ ಇವರು ಮುಂಚೂಣಿಯಲ್ಲಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ತಮ್ಮ ನೇರ ನಡೆ ಮತ್ತು ನುಡಿಯಿಂದಲೇ ಹರಿಪ್ರಸಾದ್ ಅವರು ಹಲವು ಬಾರಿ ಸುದ್ದಿಯಾಗಿದ್ದಾರೆ. ಪಕ್ಷದ ಆಂತರಿಕ ವಿದ್ಯಮಾನಗಳ ವಿರುದ್ಧ ಹಾಗೂ ಸ್ವಪಕ್ಷದ ನಾಯಕರ ನಿರ್ಧಾರಗಳ ವಿರುದ್ಧವೇ ಬಹಿರಂಗವಾಗಿ ಅಸಮಾಧಾನ ಹೊರಹಾಕುವ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ದಶಕಗಳ ಕಾಲ ಪ್ರಭಾವ ಬೀರಿದ ಬಿಕೆ ಹರಿಪ್ರಸಾದ್ ಇಂದಿಗೂ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಬದ್ಧವಾಗಿರುವ ಹಿರಿಯ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಾರೆ. ಕಠಿಣ ಜಾತ್ಯತೀತತೆಗೆ ಮತ್ತೊಂದು ಹೆಸರು ಬಿಕೆ ಹರಿಪ್ರಸಾದ್. ಬಿಕೆ ಹರಿಪ್ರಸಾದ್ ಅವರ ಇಡೀ ರಾಜಕೀಯ ಜೀವನವನ್ನ ಗಮನಿಸಿದ್ರೆ ಅವರು ಕೇವಲ ಅಧಿಕಾರ ಕೇಂದ್ರಿತ ರಾಜಕಾರಣಕ್ಕೆ ಸೀಮಿತವಾಗದೆ ನಿರ್ದಿಷ್ಟ ಸೈದ್ಧಾಂತಿಕ ಚೌಕಟ್ಟನ್ನ ನಂಬಿಕೊಂಡು ಬಂದ ನಾಯಕರಾಗಿ ಗುರುತಿಸಿಕೊಳ್ತಾರೆ. ಹರಿಪ್ರಸಾದ್ ಅವರ ಅತ್ಯಂತ ಪ್ರಮುಖ ಸೈದ್ಧಾಂತಿಕ ನಿಲುವೆಂದರೆ ರಾಜಿ ಇಲ್ಲದ ಜಾತ್ಯತೀತತೆ. ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡೋದನ್ನ ಅವರು ಕಟುವಾಗಿ ವಿರೋಧಿಸುತ್ತಾರೆ. ಬಹುಸಂಸ್ಕೃತಿ ಮತ್ತು ಎಲ್ಲಾ ಧರ್ಮಗಳ ಸಹಬಾಳ್ವೆಯನ್ನ ಪ್ರತಿಪಾದಿಸುವ ಇವರು ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆಗೆ ಸದಾ ಧ್ವನಿ ಎತ್ತುತ್ತಾರೆ. ಬಹುಸಂಖ್ಯಾತ ಹಿಂದುತ್ವದ ಹೆಸರಿನಲ್ಲಿ ನಡೆಯುವ ರಾಜಕೀಯವನ್ನ ಸಮಾಜಕ್ಕೆ ಮಾರಕ ಅಂತ ಅವರು ನಂಬ್ತಾರೆ. ಈಗ ಸಮಾಜದಲ್ಲಿ 2014ನೇ ಇಸ್ವಿಯಿಂದ ಅದಕ್ಕಿಂತ ಮೊದಲು 100 ವರ್ಷದಿಂದ 1925ನೇ ಇಸ್ವಿಯಿಂದ ಯಾವಾಗ ಈ ರಾಷ್ಟ್ರೀಯ ಸರೆಂಡರ್ ಸಂಘ ಬಂದಿದೆಯೇ ಆವತ್ತಿನಿಂದ ಈ ದೇಶದಲ್ಲಿ ಅಶಾಂತಿ, ಕೋಮುಗಲಭೆ, ದ್ವೇಷ ಇವೆಲ್ಲವೂ ಸಹ ಹರಡಿಸ್ಕೊಂಡು ಬಂದಿದ್ದಾರೆ. ಅದನ್ನು ಸುಧಾರಣೆ ಮಾಡಲಿಕ್ಕೋಸ್ಕರನೇ ನಾವು ಪ್ರಯತ್ನ ಮಾಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ. ಎಲ್ಲರೂ ಸಹ ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ತಪ್ಪು ಮಾಡಿ ಸುಧಾರಿಸ್ಕೊಂಡಾಗ ಈಗ ಅದೇ 3 ವರ್ಷದಲ್ಲಿ ಯಾವುದೇ ಗಲಭೆಗಳು ಘಟನೆಗಳು ನಡೆದಿಲ್ಲ. ಆ ಒಂದು ದೃಷ್ಟಿನಲ್ಲಿ ಇಟ್ಕೊಂಡು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಿರೋದ್ರಿಂದ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಬಲಪಂಥೀಯ ಮತ್ತು ಫ್ಯಾಸಿಸ್ಟ್ ವಿರೋಧಿ ಸಿದ್ಧಾಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಒಟ್ಟಾರೆ ಸಂಘ ಪರಿವಾರದ ಬಲಪಂಥೀಯ ಸಿದ್ಧಾಂತಗಳ ವಿರುದ್ಧ ಇವರು ಸದಾ ಸೈದ್ಧಾಂತಿಕ ಸಮರ ಸಾರಿದ್ದಾರೆ. ಅವರ ಪ್ರಕಾರ ಬಲಪಂಥೀಯ ಚಿಂತನೆಗಳು ದೇಶದ ವೈವಿಧ್ಯತೆ ಮತ್ತು ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ತರುತ್ತೆ. ಸಾರ್ವತ್ರಿಕ ಭ್ರಾತೃತ್ವ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಎಡಮಾಧ್ಯಮ ವರ್ಗದ ರಾಜಕೀಯ ಸಿದ್ಧಾಂತವನ್ನ ಇವರು ಬೆಂಬಲಿಸುತ್ತಾರೆ. ಇದೇ ಕಾರಣದಿಂದ ಬಿಕೆ ಹರಿಪ್ರಸಾದ್ ಸೈದ್ಧಾಂತಿಕವಾಗಿ ಹೈಕಮಾಂಡ್ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಹಿಂದೆ ಹರಿಪ್ರಸಾದ್ಗೆ ಯಾವೆಲ್ಲ ಜವಾಬ್ದಾರಿಗಳನ್ನ ವಹಿಸಿತ್ತು ಗೊತ್ತಾ ಕಾಂಗ್ರೆಸ್? ತಮ್ಮ ರಾಷ್ಟ್ರೀಯ ಜವಾಬ್ದಾರಿಗಳ ಭಾಗವಾಗಿ ಹರಿಪ್ರಸಾದ್ ಅವರು ಒಡಿಶಾ, ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ, ಹರಿಯಾಣ ಮತ್ತು ಗೋವಾ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ್ದಾರೆ. ಆಯಾ ರಾಜ್ಯಗಳಲ್ಲಿ ಭಿನ್ನಮತ ಉಂಟಾದಾಗ ಹೈಕಮಾಂಡ್ನ ದೂತನಾಗಿ ಭೇಟಿ ನೀಡಿ ಸ್ಥಳೀಯ ನಾಯಕರನ್ನ ಒಗ್ಗೂಡಿಸುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಪಕ್ಷದ ಸಂಘಟನೆಯಲ್ಲಿ ಇವರಿಗಿದ್ದ ದಕ್ಷತೆ ಮತ್ತು ದೆಹಲಿ ನಾಯಕರೊಂದಿಗಿದ್ದ ನೇರ ಒಡನಾಟದಿಂದಾಗಿ ಎಐಸಿಸಿಯ ಅತ್ಯುನ್ನತ ನಿರ್ಧಾರ ಕೈಗೊಳ್ಳುವ ಅಂಗವಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿಯೂ ಇವರು ಜವಾಬ್ದಾರಿ ನಿಭಾಯಿಸಿದ್ದಾರೆ.
ಇನ್ನು ಸಂಘಟನಾತ್ಮಕ ಹುದ್ದೆಗಳ ಜೊತೆಗೆ ಸಂಸತ್ತಿನಲ್ಲೂ ಇವರ ನಾಯಕತ್ವವನ್ನ ಎಐಸಿಸಿ ಸಮರ್ಥವಾಗಿ ಬಳಸಿಕೊಂಡಿತ್ತು. ಒಟ್ಟು 4 ಬಾರಿ ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದ ಹೈಕಮಾಂಡ್ ಇವರ ಸಂಸದೀಯ ಪಟುತ್ವವನ್ನ ಗುರುತಿಸಿ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉಪನಾಯಕರನ್ನಾಗಿ ನೇಮಿಸಿತ್ತು. ಇದಲ್ಲದೆ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆಯಾದ ಎನ್ಎಸ್ಯುಐ ಮತ್ತು ಭಾರತೀಯ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಉಸ್ತುವಾರಿಯಾಗಿಯೂ ಇವರು ಕೆಲಸ ಮಾಡಿದ್ದಾರೆ. ಈ ಮೂಲಕ ದೇಶದಾದ್ಯಂತ ಕಾಂಗ್ರೆಸ್ನ ಮುಂದಿನ ತಲೆಮಾರಿನ ಯುವ ನಾಯಕರನ್ನ ಬೆಳೆಸುವಲ್ಲಿ ಬಿಕೆ ಹರಿಪ್ರಸಾದ್ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸ್ನೇಹಿತರೆ, ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ ಈ ಹಿಂದೆ 3-4 ಜನ ರಾಜಕೀಯ ಮುಖಂಡರ ಹೆಸರು ಕೇಳಿಬಂದಿತ್ತು. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಟಾಕ್ ಆಫ್ ದಿ ಟೌನ್ ಆಗಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾದರು. ಅಷ್ಟಕ್ಕೂ ಸತೀಶ್ ಜಾರಕಿಹೊಳಿಗೆ ಅಧ್ಯಕ್ಷ ಪಟ್ಟ ಮಿಸ್ ಆಗಿದ್ದಾದ್ರು ಯಾಕೆ? ಅಂತೂ ಇಂತೂ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾಯಿತು. ಡಿಕೆ ಶಿವಕುಮಾರ್ ಅವರ ಸಿಎಂ ಆಸೆ ಕೂಡ ಈಡೇರಿತು. ಆದರೆ ಹಲವು ವರ್ಷಗಳಿಂದಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಕನಸು ಮಾತ್ರ ನನಸಾಗಲಿಲ್ಲ. ಕಾರಣ ಏನು? ಸಾಹುಕಾರ್ ಲೆಕ್ಕಾಚಾರ ತಪ್ಪಿದ್ದು ಎಲ್ಲಿ? ಅಥವಾ ಸತೀಶ್ ಜಾರಕಿಹೊಳಿಯ ಬೇರೆ ಲೆಕ್ಕಾಚಾರದಿಂದ ಹಿಂದೆ ಸರಿದ್ರ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೈ ತಪ್ಪಿದ್ದಲ್ಲ ಎಂದ ಸಾಹುಕಾರ್ 2028ಕ್ಕೆ ಮುಖ್ಯಮಂತ್ರಿ ಆಗ್ತಾರಾ ಸತೀಶ್ ಜಾರಕಿಹೊಳಿ? ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನೂತನ ಸರ್ಕಾರ ರಚನೆಯಾಗ್ತಿದ್ದು, ಇತ್ತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಜಾರಕಿಹೊಳಿ, ಈಗಾಗಲೇ 3 ವರ್ಷ ಲೋಕೋಪಯೋಗಿ ಖಾತೆಯಲ್ಲಿ ಕೆಲಸ ಮಾಡಿದ್ದೇನೆ. ಈಗ ಖಾತೆ ಹಂಚಿಕೆ ಬಗ್ಗೆ ಸಿಎಂ ಏನ್ ಮಾಡ್ತಾರೆ ನೋಡೋಣ ಅಂದ್ರು. ಅಲ್ಲದೆ ನನಗೆ ಅಧ್ಯಕ್ಷ ಸ್ಥಾನ ಕೈ ತಪ್ಪಿದ್ದು ಅಲ್ಲ ಎಂದಿದ್ದಾರೆ. ಎಸ್, ನನಗೆ ಕೆಪಿಸಿಸಿ ಸ್ಥಾನ ಕೈ ತಪ್ಪಿದ್ದಲ್ಲ. ಹೈಕಮಾಂಡ್ ನಾಯಕರು 1 ಮ್ಯಾನ್ 1 ಪೋಸ್ಟ್ ಅಷ್ಟೇ ಅನ್ನೋ ಮಾತನ್ನ 2 ತಿಂಗಳಿನಿಂದ ಹೇಳ್ತಿದ್ದಾರೆ. ಡಿಕೆಶಿ ಅವರು ಬಂದಾಗ ಕಾರಣಗಳು ಇದ್ವು. ಮಂತ್ರಿ ಆಗಿಲ್ಲ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಆಗ್ತಿದೆ, ನನಗೆ ಮಂತ್ರಿ ಸ್ಥಾನವೂ ಬೇಕಿತ್ತು ಅಂತ ಜಾರಕಿಹೊಳಿ ಅವರು ಸ್ಪಷ್ಟನೆ ನೀಡುವ ಪ್ರಯತ್ನ ಮಾಡಿದ್ದಾರೆ. ಕೆಪಿಸಿಸಿ ಸ್ಥಾನ ಕೈ ತಪ್ಪಿತು. ಮುಂದೆ 2028ಕ್ಕೆ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಸತೀಶ್ ಜಾರಕಿಹೊಳಿ ಅವರು, ನೋಡೋಣ, ಇನ್ನೂ 2 ವರ್ಷಗಳು ಇದೆ. ಬಿಕೆ ಹರಿಪ್ರಸಾದ್ ಮುಂದೆ ಸಿಎಂ ಯಾಕಾಗಬಾರ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ಒಂದು ಸ್ಥಾನ ಸಿಕ್ಕಿದೆ, ಇನ್ನೊಂದು ಮಂತ್ರಿ ಸ್ಥಾನ ಸಿಗುತ್ತೆ. ಕಾಂಗ್ರೆಸ್ ತಮ್ಮನ್ನ ಹೇಗೆ ಬಳಸಿಕೊಳ್ಳುತ್ತೋ ಗೊತ್ತಿಲ್ಲ. ನಾವಂತೂ ಕಾಂಗ್ರೆಸ್ನಲ್ಲಿ ನಮ್ಮ ಕೆಲಸವನ್ನು ಬಳಸಿಕೊಳ್ತೇವೆ. ಹೈಕಮಾಂಡ್ ನಾಯಕರು ಒಂದೇ ಡಿಸಿಎಂ ಮಾಡಿದ್ರು, ನಮಗೂ ಒಂದು, ಹಾಗೆ ಮತ್ತೆರಡು ಸಮಾಜಕ್ಕೆ ಕೊಡಬಹುದು ಎಂಬ ನಿರೀಕ್ಷೆ ಇತ್ತು. ಇವಾಗ ನಮಗೆ ಕೊಡಿ ಅಂತ ನಾನೇನು ಕೇಳೋದಿಲ್ಲ ಅಂತ ಹೇಳಿದ್ದಾರೆ ಜಾರಕಿಹೊಳಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆಗಳು ನಡೆದಿವೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರು ನೇಮಕಗೊಂಡಿದ್ದಾರೆ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗೆ ಇನ್ನೇನು 2 ವರ್ಷಗಳಿರುವ ಸಂದರ್ಭದಲ್ಲೇ ಈ ಮಹತ್ವದ ಬೆಳವಣಿಗೆಗಳು ನಡೆದಿದ್ದಾವೆ. ಹಾಗಾಗಿ ಬಿಕೆ ಹರಿಪ್ರಸಾದ್ ಹಾದಿ ಸುಲಭವೇನಿಲ್ಲ. ಅದರ ಮುಂದೆ ಸಾಕಷ್ಟು ಸವಾಲುಗಳಿದ್ದಾವೆ. ಹಾಗಾದರೆ ಬಿಕೆ ಮುಂದಿರುವಂತಹ ಪ್ರಮುಖ 5 ಸವಾಲುಗಳು ಏನೇನು ಗೊತ್ತಾ? ಇಲ್ಲಿದೆ ಕಂಪ್ಲೀಟ್ ಮಾಹಿತಿ. ಸವಾಲು ನಂಬರ್ 1, ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡೋದು. ಕಾಂಗ್ರೆಸ್ ಪಕ್ಷ ನಾಯಕರ ಪಕ್ಷ ಎಂಬ ಮಾತಿದೆ. ಇಲ್ಲಿ ಕಾರ್ಯಕರ್ತರಿಗೆ ಆದ್ಯತೆ ಸಿಗುವುದು ಸುಲಭವಲ್ಲ. ಆದರೆ ಬಿಕೆ ಹರಿಪ್ರಸಾದ್ ಅವರು ಕಾರ್ಯಕರ್ತರ ಪರ ಒಲವು ಹೊಂದಿದವರು. ಹಾಗಾಗಿ ಪಕ್ಷದ ಸಂಘಟನೆಯಲ್ಲಿ ಕೆಲವೊಂದು ಬದಲಾವಣೆಗಳು ನಡೆಯಬಹುದು. ತಳಮಟ್ಟದಲ್ಲಿ ಪಕ್ಷಕ್ಕೆ ಸೈದ್ಧಾಂತಿಕ ಸ್ವರೂಪ ನೀಡುವ ನಿಟ್ಟಿನಲ್ಲಿ ಬಿಕೆ ಹರಿಪ್ರಸಾದ್ ಅವರು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬ ಕುತೂಹಲ ಇದೆ. ಈ ಹಿಂದೆಯೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಸೈದ್ಧಾಂತಿಕವಾಗಿ ಸಿದ್ಧಗೊಳಿಸಲು ಪ್ರಯತ್ನ ನಡೆಸಲಾಗಿತ್ತು. ಇದೀಗ ಇಡೀ ಪಕ್ಷವನ್ನೇ ಮುನ್ನಡೆಸುವ ಜವಾಬ್ದಾರಿ ಅವರ ಮೇಲಿದೆ. ಹಾಗಾಗಿ ಪಕ್ಷ ಸಂಘಟನೆಗೆ ಯಾವ ರೀತಿಯ ಒತ್ತು ನೀಡುತ್ತಾರೆ ಎಂಬ ಕುತೂಹಲ ಇದೆ. ಸವಾಲು ನಂಬರ್ 2, ಸರ್ಕಾರದ ಜೊತೆಗೆ ಸಮನ್ವಯ ಕಾಯ್ದುಕೊಳ್ಳೋದು. ಬಿಕೆ ಹರಿಪ್ರಸಾದ್ ಅವರ ಮುಂದೆ ಇದೊಂದು ಬಹುದೊಡ್ಡ ಸವಾಲಾಗಿದೆ. ರಾಜ್ಯ ಸರ್ಕಾರ ಮತ್ತು ಪಕ್ಷದ ನಡುವೆ ಸಮನ್ವಯ ಸಾಧಿಸಬೇಕಾಗಿರೋದು ಬಹುದೊಡ್ಡ ಸವಾಲಾಗಿದೆ. ಪಕ್ಷ ಒಂದು ದಿಕ್ಕು ಹಾಗೂ ಸರ್ಕಾರ ಒಂದು ದಿಕ್ಕು ಎಂಬಂತಾದ್ರೆ ಅದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಪಕ್ಷ ಮತ್ತು ಸರ್ಕಾರದ ನಡುವೆ ಸಮನ್ವಯ ಸಾಧಿಸೋದು ಅಗತ್ಯವಾಗಿದೆ. ಸರ್ಕಾರದ ಕೆಲವು ನಿಲುವುಗಳ ಬಗ್ಗೆ ಜನಾಭಿಪ್ರಾಯ ರೂಪಿತವಾಗುವ ಸಂದರ್ಭದಲ್ಲಿ ಅದರಿಂದ ಪಕ್ಷಕ್ಕೆ ಆಗುವ ಹಾನಿಯ ಬಗ್ಗೆಯೂ ಎಚ್ಚರಿಕೆ ವಹಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ 2 ದಿಕ್ಕುಗಳ ನಡುವೆ ಯಾವುದೇ ಗೊಂದಲಕ್ಕೆ ಅವಕಾಶ ನೀಡದೆ ಮುಂದುವರಿಯಬೇಕಾಗಿದೆ.
ಸವಾಲು ನಂಬರ್ 3, ಆಂತರಿಕ ಭಿನ್ನಾಭಿಪ್ರಾಯ ನಿರ್ವಹಣೆ. ಪಕ್ಷದಲ್ಲಿರುವ ಆಂತರಿಕ ಭಿನ್ನಾಭಿಪ್ರಾಯವನ್ನ ನಿರ್ವಹಣೆ ಮಾಡುವುದು ಇದೀಗ ಬಹುದೊಡ್ಡ ಸವಾಲಾಗಿದೆ. ಹೊಸ ಸರ್ಕಾರ ರಚನೆ ಹಾಗೂ ಸಂಪುಟದಲ್ಲಿ ಕೆಲವರಿಗೆ ಅವಕಾಶ ಸಿಗದೇ ಇರೋದ್ರಿಂದ ಗೊಂದಲ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ನಾಯಕತ್ವ ಬದಲಾವಣೆ ಪಕ್ಷದಲ್ಲಿ ಆಂತರಿಕವಾಗಿ ಗೊಂದಲಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಬಹಿರಂಗಗೊಂಡು ಸ್ಫೋಟಗೊಳ್ಳುವ ಹಂತಕ್ಕೆ ತಲುಪಬಹುದು. ಇಂತಹ ಸಂದರ್ಭದಲ್ಲಿ ಇದನ್ನ ಸೂಕ್ಷ್ಮವಾಗಿ ನಿಭಾಯಿಸಬೇಕಾಗಿದೆ. ಯಾವುದೇ ಬಣ ರಾಜಕಾರಣಕ್ಕೆ ಅವಕಾಶ ನೀಡದೆ ಪಕ್ಷ ಸಂಘಟನೆ ನಡೆಸಬೇಕಾಗಿದೆ. ಇದು ಬಿಕೆ ಮುಂದಿರುವ ಸವಾಲಾಗಿದೆ. ಸವಾಲು ನಂಬರ್ 4, 2028ರ ಚುನಾವಣಾ ಸಿದ್ಧತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿದೆ. ಇನ್ನುಳಿದ 2 ವರ್ಷಗಳು ಕಾಂಗ್ರೆಸ್ ಪಾಲಿಗೆ ಬಹುದೊಡ್ಡ ಸವಾಲಾಗಿದೆ. ಕಾರಣ 2028ಕ್ಕೆ ವಿಧಾನಸಭೆ ಚುನಾವಣೆ ಎದುರಾಗುತ್ತಿದೆ. ಚುನಾವಣೆಯನ್ನ ಎದುರಿಸುವ ನಿಟ್ಟಿನಲ್ಲಿ ಪಕ್ಷ ಸಜ್ಜಾಗಬೇಕಿದೆ. ಹೀಗಾಗಿ ಬಿಕೆ ಹರಿಪ್ರಸಾದ್ ಅವರ ಮೇಲೆ ದೊಡ್ಡ ಮಟ್ಟದ ಹೊಣೆಗಾರಿಕೆ ಇದೆ. ಇನ್ನುಳಿದ 2 ವರ್ಷಗಳಲ್ಲಿ ವಿರೋಧ ಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಹೋರಾಟ ನಡೆಸಲಿದೆ. ಸರಣಿ ಆರೋಪಗಳನ್ನು ಮಾಡಿ ಜನಾಭಿಪ್ರಾಯ ರೂಪಿಸುವ ಪ್ರಯತ್ನ ನಡೆಸಲಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಬೇಕಾಗಿದೆ. ಅಲ್ಲದೆ ಪಕ್ಷವನ್ನ ಚುನಾವಣೆ ಎದುರಿಸಲು ಸಿದ್ಧಗೊಳಿಸಬೇಕಾಗಿದೆ. ಹೀಗಾಗಿ ಬಿಕೆ ಹರಿಪ್ರಸಾದ್ ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನ ಆಡಳಿತಕ್ಕೆ ತರುವ ನಿಟ್ಟಿನಲ್ಲಿ ಹೆಚ್ಚಿನ ಶ್ರಮ ಹಾಕಬೇಕಾದ ಅಗತ್ಯ ಇದೆ. ಸವಾಲು ನಂಬರ್ 5, ವಿರೋಧ ಪಕ್ಷಗಳನ್ನ ಸಮರ್ಥವಾಗಿ ಎದುರಿಸೋದು. ರಾಜ್ಯದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ರೂಪಿಸಲು ವಿರೋಧ ಪಕ್ಷಗಳು ಸಜ್ಜಾಗಿವೆ. ಇದೇ ಸಂದರ್ಭದಲ್ಲಿ ಆರ್ಎಸ್ಎಸ್ ಹಾಗೂ ಬಿಜೆಪಿಯ ವಿರುದ್ಧ ಸೈದ್ಧಾಂತಿಕವಾಗಿ ಹೋರಾಟ ಮಾಡುತ್ತಾ ಬಂದಿರುವ ಬಿಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಚುಕ್ಕಾಣಿ ನೀಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರವನ್ನ ಸೈದ್ಧಾಂತಿಕವಾಗಿ ಎದುರಿಸದೆ ಪಕ್ಷದ ವಿರುದ್ಧ ಬಿಜೆಪಿ ಸೈದ್ಧಾಂತಿಕ ಹೋರಾಟ ನಡೆಸುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಬಿಜೆಪಿ ಗುರಿ ಬಿಕೆ ಹರಿಪ್ರಸಾದ್ ಆಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಆರೋಪ ಹಾಗೂ ಹೋರಾಟಗಳಿಗೆ ಸೂಕ್ತ ಪ್ರತಿಕ್ರಿಯೆ ಸವಾಲಾಗಿದೆ. ಇದನ್ನ ಹರಿಪ್ರಸಾದ್ ಹೇಗೆ ನಿಭಾಯಿಸುತ್ತಾರೆ ಎಂಬುದು ಮಹತ್ವದ ಸಂಗತಿಯಾಗಿದೆ.